MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಮಣಿದ ಸರ್ಕಾರ. ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಿಸುವುದಾಗಿ ಸಿಎಂ ಭರವಸೆ. ಸಿಎಂ ಘೋಷಣೆಯ ಬಳಿಕ ಗುರ್ಲಾಪುರದಲ್ಲಿ ಸಂಭ್ರಮ. ಸರ್ಕಾರದ ಆದೇಶ ಕೈಗೆ ಬರಲಿ ಎಂದ ಚೂನಪ್ಪ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಕಬ್ಬು ಖುಷಿ ನ್ಯೂಸ್ ಟಾಪ್ 9ನಲ್ಲಿ. ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ಕೊಡಬೇಕೆಂದು ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ರು. ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಹೀಗಾಗಿ ನಿನ್ನೆ ಸಿಎಂ ಸಾಲು ಸಭೆ ನಡೆಸಿದ್ರು. ಮೊದಲು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿ ಸಮಸ್ಯೆ ಕೇಳಿದ್ರು. 3,200 ರೂಪಾಯಿ ಜೊತೆಗೆ 200 ರೂಪಾಯಿ ಸೇರಿಸಿ ಕೊಡುವಂತೆ ಒತ್ತಾಯಿಸಿದ್ರು. ಆದ್ರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಬೇಡಿಕೆ ತಿರಸ್ಕರಿಸಿದ್ರು. ಇದಾದ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬಹುದಾದ ದರದ ಬಗ್ಗೆ ಪ್ರತ್ಯೇಕವಾಗಿ ಚರ್ಚಿಸಿದ್ರು. ಬಳಿಕ ಸಿಎಂ ಜೊತೆ ಮತ್ತೆ ಸಭೆ ನಡೆಸಿದ್ರು. ಇದಾದ ಬಳಿಕ ಕಬ್ಬು ಬೆಳೆಗಾರರ ಜೊತೆ ಸಿಎಂ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬಂದ್ರು. 1 ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡೋದಾಗಿ ಘೋಷಿಸಿದ್ರು. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಇತ್ತ ಮುಖ್ಯಮಂತ್ರಿಗಳು ಈ ನಿರ್ಧಾರ ಘೋಷಣೆ ಮಾಡ್ತಿದ್ದಂತೆ ಅತ್ತ ಗುರ್ಲಾಪುರದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪ್ರತಿಭಟನೆ ನಡೆಸುತ್ತಿದ್ದ ಜಾಗದಲ್ಲಿ ಅನ್ನದಾತರು ಕುಣಿದು ಕುಪ್ಪಳಿಸಿದ್ರು. ಹಸಿರು ಟವೆಲ್ ಬೀಸುತ್ತಾ ಖುಷಿ ವ್ಯಕ್ತಪಡಿಸಿದ್ರು. ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ರೈತ ಮುಖಂಡ ಚೂನಪ್ಪ ಸರ್ಕಾರದ ಆದೇಶ ಕೈಗೆ ಬರಲಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೋರಾಟಕ್ಕೆ 100 ರೂಪಾಯಿ ಆದ್ರೂ ಹೆಚ್ಚಾಯ್ತು ಅಂತ ರೈತರು ಖುಷಿಗೊಂಡಿದ್ದಾರೆ. ಮುಂದೆ ಮತ್ತೊಂದು 100 ಹೆಚ್ಚಾಗಬಹುದು ಅನ್ನೋ ಆಶಾ ಭಾವನೆಯಲ್ಲಿದ್ದಾರೆ. ಅಧಿಕೃತ ಬರಬೇಕು, ಅದನ್ನು ನಾವು ಕೂಡ ಒಪ್ಪಬೇಕು. ನಾವು ಕೂಡ ಇನ್ನೂ ಒಪ್ಪಿಲ್ಲ, ಹೋರಾಟಗಾರರು ಒಪ್ಪಿಲ್ಲ. ನಾನು ಕಬ್ಬು ಬೆಳೆಗಾರರ ಚರ್ಚೆ ಮಾಡಿ ಒಪ್ಪಿಸ್ತೀನಿ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟಕ್ಕೂ ರೈತರು ಸಾಗಾಟ ಮಾಡೋ ಕಬ್ಬಿಗೆ ಕಾರ್ಖಾನೆಗಳು ಪ್ರತಿ ಟನ್ಗೆ 3,200 ರೂಪಾಯಿ ಹಣ ನೀಡಲಿದ್ದಾರೆ. ಬಳಿಕ ಹೆಚ್ಚುವರಿಯಾಗಿ ಕಾರ್ಖಾನೆ ಹಾಗೂ ಸರ್ಕಾರದಿಂದ ರೈತರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಸಿಗಲಿದೆ. ಸರ್ಕಾರದಿಂದ 50 ರೂಪಾಯಿ ಹಾಗೂ ಕಾರ್ಖಾನೆಯಿಂದ 50 ರೂಪಾಯಿ ಸೇರಿದಂತೆ ಹೆಚ್ಚುವರಿ 100 ರೂಪಾಯಿ ಸಿಗಲಿದೆ. ಅಷ್ಟಕ್ಕೂ ಕಬ್ಬಿನ ರಿಕವರಿ 11.25 ಇದ್ರೆ ಮಾತ್ರ 3,300 ರೂಪಾಯಿ ಸಿಗಲಿದೆ. ಕಬ್ಬಿನ ರಿಕವರಿ 10.25 ಇದ್ರೆ ಅಂತ ಕಬ್ಬಿಗೆ 3,200 ರೂಪಾಯಿ ಸಿಗಲಿದೆ. ಹೀಗೆ ಕಬ್ಬಿನ ರಿಕವರಿ ಆಧಾರದಲ್ಲಿ ರೈತರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿರೋ ಸರ್ಕಾರ ಹೆಚ್ಚುವರಿ ಹಣವನ್ನ ಯಾವಾಗ ಕೊಡ್ತೀವಿ ಅನ್ನೋದನ್ನ ಆದೇಶದಲ್ಲಿ ತಿಳಿಸುತ್ತೇವೆ ಅಂತ ಹೇಳಿದೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡಲು ಮಾತ್ರ ಒಪ್ಪಿದ್ದ ಕಾರ್ಖಾನೆ ಮಾಲೀಕರು 1 ರೂಪಾಯಿ ಕೂಡ ಹೆಚ್ಚು ಕೊಡಲು ಒಪ್ಪಿರಲಿಲ್ಲ. ಈ ವೇಳೆ ಮಾಲೀಕರ ವಿರುದ್ಧ ಗರಂ ಆದ ಸಿಎಂ 3,400 ಆದ್ರೂ ಕೊಡಿ ಅಂತ ಹೇಳಿದ್ರು. ಅದಕ್ಕೂ ಜಗ್ಗದಿದ್ದಾಗ 3,300ಕ್ಕೆ ಅಂತಿಮಗೊಳಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಮುರುಗೇಶ್ ನಿರಾಣಿ ಸಿಎಂ ಎದುರಿಗೆ ಸಿಟ್ಟಾಗಿದ್ದ ಮಾಹಿತಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸಂಭಾಷಣೆ ಬಳಿಕ ಕೆಲಕಾಲ ಸಭೆ ಮೌನವಾಗಿತ್ತು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಆದೇಶ ಮಾಡಿಸ್ತೇನೆ, ನಾವು 50 ನೀವು 50 ಕೊಡಿ ಅಂತ ಹೇಳಿದ್ರು. ಈ ವೇಳೆ ಮಾಲೀಕರೊಬ್ಬರು ಆಗೋದೇ ಇಲ್ಲ, ಇದನ್ನ ನಿರಾಕರಿಸ್ತೇವೆ, ಒಪ್ಪಿಗೆ ಇಲ್ಲ ಎಂದ್ರು. ವಿರೋಧದ ನಡುವೆಯೂ ಇದೇ ಅಂತಿಮ ಅಂತ ಸಿಎಂ ಹೇಳಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಮುಂದಾದ ಸರ್ಕಾರದ ನಿರ್ಧಾರಕ್ಕೆ ರೈತ ಮುಖಂಡ ಚೂನಪ್ಪ ಪೂಜಾರಿ ಸ್ವಾಗತಿಸಿದ್ದಾರೆ. ಆದರೆ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಆರಂಭ ಮಾಡದಂತೆ ಮನವಿ ಮಾಡಿದ್ರು. ರೈತರು ಕಬ್ಬು ಕಟಾವು ಮಾಡದಂತೆ ಮನವಿ ಮಾಡಿದ ಚೂನಪ್ಪ ಇಂದು ಮಧ್ಯಾಹ್ನ ಸಚಿವ ಶಿವಾನಂದ ಪಾಟೀಲ್ ಬಂದು ಘೋಷಿಸುತ್ತಾರೆ. ಅಲ್ಲಿವರೆಗೆ ವೇದಿಕೆ ತೆಗೆಯೋದಿಲ್ಲ ಅಂತ ಚೂನಪ್ಪ ಪೂಜಾರಿ ಹೇಳಿದ್ರು.
ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರಾಜ್ಯ ಸರ್ಕಾರದ ಘೋಷಣೆಗೆ ಹಳ್ಳಿಯಲ್ಲೂ ಸಡಗರ ಆವರಿಸಿತ್ತು. ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ರೈತರು ಸಂಭ್ರಮಿಸಿದ್ರು. ಚೂನಪ್ಪ ಪೂಜಾರಿ ಪರ ಘೋಷಣೆಗಳನ್ನ ಕೂಗಿದ್ರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದ ಬೆನ್ನಲ್ಲೇ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕರವೇ ಕಾರ್ಯಕರ್ತರು ಸಂಭ್ರಮಿಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.